ಏಪ್ರಿಲ್ ತಿಂಗಳಿನಲ್ಲೇ ಗೃಹಲಕ್ಷ್ಮಿಯ 6,000 ಹಣ ಅನ್ನುವಂಥದ್ದು ಜಮಾ ಆಗ್ತಾ ಇದೆ. ಈಗಾಗಲೇ 18ನೇ ಕಂತಿನ ಹಣ ಅನ್ನುವಂಥದ್ದು ಆಲ್ರೆಡಿ ಜಮಾ ಆಗಿರುವಂಥದ್ದು. ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ನು ಮಿಕ್ಕಿರುವಂತಹ 19 ಮತ್ತು 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಈ ಒಂದು ತಿಂಗಳಿನ ಈ ಒಂದು ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ, ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಆ ರೀತಿಯಾಗಿ ಆಯಿತು ಅಂತ ಅಂದರೆ ಒಂದೇ ತಿಂಗಳಿನಲ್ಲಿ 6,000 ರೂಪಾಯಿ ಅನ್ನುವಂಥದ್ದು ನಿಮ್ಮ ಒಂದು ಖಾತೆಗೆ ಜಮಾ ಆಗುವಂಥದ್ದು. ಇದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಸ್ನೇಹಿತರೆ, ಇದುವರೆಗೂ ಕೂಡ ನೀವು 36,000 ರೂಪಾಯಿಗಳು ನಿಮ್ಮ ಒಂದು ಖಾತೆಗೆ ಜಮಾ ಆಗಿದೆ ಆಲ್ರೆಡಿ. ಯಾಕೆಂತಂದರೆ 18 ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಎಲ್ರಿಗೂ ಕೂಡ ಬಂದಿದೆ ಅಂತಲೇ ಹೇಳಬಹುದು. ಎಲ್ಲೋ ಒಂದು ಪರ್ಸೆಂಟ್ ಜನಕ್ಕೆ ಬಂದಿಲ್ಲ ಅಂತ ಹೇಳ್ಬೋದು. ಆದರೆ 99% ಮಹಿಳೆಯರಿಗೆ, ಅಂದರೆ ಫಲಾನುಭವಿಗಳು ಯಾರಿದ್ದಾರೆ ಅಲ್ವಾ, ಎಲ್ರಿಗೂ ಕೂಡ 18ನೇ ಕಂತಿನ ಹಣ ಅನ್ನುವಂಥದ್ದು ಈಗಾಗಲೇ ಜಮಾ ಆಗೋಗಿರುವಂಥದ್ದು. ಸೊ 36,000 ರೂಪಾಯಿ ಪಡ್ಕೊಂಡಿದ್ದಾರೆ. ಇನ್ನು ಇದೇ ತಿಂಗಳಿನಲ್ಲಿನೇ 18ನೇ ಕಂತಿನ ಹಣ ಅನ್ನುವಂಥದ್ದು ಕೂಡ ಜಮಾ ಆಗಿತ್ತು. ಈಗಾಗಲೇ 19ನೇ ಕಂತಿನ ಹಣವನ್ನು ಬೇಗನೆ ಬಿಡುಗಡೆ ಮಾಡಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ತಿಳಿಸಿದ್ದೀನಿ ಅಧಿಕಾರಿಗಳಿಗೆ ಅಂತ ಹೇಳಿರುವಂಥದ್ದು. ಹಾಗಾಗಿ ಇನ್ನು ಒಂದು 2-3 ದಿನದಲ್ಲೇ 19ನೇ ಕಂತಿನ ಹಣ ಅನ್ನುವಂಥದ್ದು ಬರುತ್ತೆ. ಮತ್ತು ಇದೇ ಒಂದು ತಿಂಗಳಿನಲ್ಲಿ 20ನೇ ಕಂತಿನ ಹಣ ಕೂಡ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಯಾಕೆ ಅಂತಂದರೆ 19ನೇ ಕಂತಿನ ಹಣ ಬಂದು ಫೆಬ್ರವರಿ ತಿಂಗಳ ಹಣ ಆಗಿರುತ್ತೆ. ಮಾರ್ಚ್ ತಿಂಗಳ ಹಣ ಅನ್ನುವಂಥದ್ದು 20ನೇ ಕಂತಿನ ಹಣ ಆಗಿರುತ್ತೆ. ಹಾಗಾಗಿ ಈ ಒಂದು ತಿಂಗಳಿನಲ್ಲೇ 4,000 ರೂಪಾಯಿ ಇನ್ನೂ ಕೂಡ ಬರುತ್ತೆ. ಆಲ್ರೆಡಿ 2,000 ಬಂದಿತ್ತು. ಸೊ ಇದೇ ತಿಂಗಳಿನಲ್ಲಿ 2,000 ಆಲ್ರೆಡಿ ಬಂದಿರುವಂಥದ್ದು ಮತ್ತು 19, 20ನೇ ಕಂತು ಎಲ್ಲ ಸೇರಿ 6,000 ಬರುತ್ತೆ. ಮಾರ್ಚ್ ತಿಂಗಳಲ್ಲಿ 2,000 ಪ್ಲಸ್ 2,000 16 ಮತ್ತು 17ನೇ ಕಂತಿನ ಹಣ ಅನ್ನುವಂಥದ್ದು ಬಿಡುಗಡೆ ಆಗಿತ್ತು. ಸೊ 2 ತಿಂಗಳಿನಲ್ಲಿ ಒಟ್ಟು ನಿಮಗೆ 10,000 ಅನ್ನುವಂಥದ್ದು ನಿಮ್ಮ ಖಾತೆಗೆ ಜಮಾ ಹೋಗುತ್ತೆ ಅಂತಲೇ ಹೇಳಬಹುದು. ಆಲ್ರೆಡಿ 6,000 ನಿಮಗೆ ಬಂದಿದೆ. ಇನ್ನು ಮಿಕ್ಕಿರುವಂತಹ 4,000 ಬಂತು ಅಂತಂದರೆ 2 ತಿಂಗಳಲ್ಲೇ 10,000 ರೂಪಾಯಿ ಅನ್ನುವಂಥದ್ದು ನಿಮ್ಮ ಒಂದು ಖಾತೆಗೆ ಗೃಹಲಕ್ಷ್ಮಿಯ ಕಡೆಯಿಂದ ಬರುತ್ತೆ. ಎಷ್ಟೋ ಮಹಿಳೆಯರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಅವರ ಒಂದು ಬಾಡಿಗೆ ಕಟ್ಟೋದಕ್ಕಾಗಿರಲಿ, ಏನೋ ಒಂದು ಅವರ ಪರ್ಸ್ನಲ್ ಅವರ ಯೂಸ್ಗೆ ಬಳಸ್ಕೊಳ್ಳೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಆದಷ್ಟು ಬೇಗ 19ನೇ ಕಂತು ಕೂಡ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಮಾಹಿತಿ ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.